ನಾನ್ ಮಾತಾಡ್ಸಲ್ಲ ಕಣ. ಹೇಳ್ಬೇಕ ಲೈನ್ ಕ್ರಾಸ್ ಮಾಡಬಾರ್ದು. ನಾನು ಅವತ್ತು ಇಲ್ದೆ ಹೋದವಳು ಸೂರಜನ ಟೀ ಮಾಡ್ಕೊಟ್ಟ ಮೇಲೆ ಅಳುಗ್ ಸ್ಟಾರ್ಟ್ ಮಾಡ್ಬಿಟ್ಟು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಖುದ್ದಾಗಿ ಕಾವ್ಯವರು ಗಿಲ್ಲಿ ಅವರಿಗೆ ಮಾತನಾಡಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಲೈನ್ ಕ್ರಾಸ್ ಮಾಡಬೇಡ ಗಿಲ್ಲಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಿದ್ದಾರೆ. ಮತ್ತೆ ನೀವು ನೋಡಿರುವಂತಹ ಮತ್ತೊಂದು ವಿಡಿಯೋ ಕ್ಲಿಪ್ ನಲ್ಲಿ ಗಿಲ್ಲಿ ಅವರು ರಕ್ಷಿತ್ ಅವರ ಬಾಯಿಗೆ ಯಾವ ರೀತಿ ಒಂದು ಪವರ್ ಇದೆ ಅಂತ ಹೇಳ್ತಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಲೈವ್ ಅಲ್ಲಿ ನಡೀತಿರುವಂತಹ ಮತ್ತಷ್ಟು ಹಲವಾರು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಇವತ್ತು ಬೆಳಗ್ಗೆ ಎಲ್ಲರೂ ಆ ವೇಕಪ್ ಸಾಂಗು, ಡ್ಯಾನ್ಸು, ಎಕ್ಸಸೈಸು, ಕಾಫಿ ಕುಡಿಯೋದು, ಬಿಸಿನೀರು ಕುಡಿಯೋದು ಇದೆಲ್ಲ ಮುಗ್ದಾದ ಮೇಲೆ ಕಿಚನ್ ಕ್ಲೀನಿಂಗ್ ಆದ್ಮೇಲೆ ಮಾರ್ನಿಂಗ್ ತಿಂಡಿಗೆ ದೋಸೆ ರೆಡಿ ಮಾಡಿರ್ತಾರೆ. ಮನೇಲಿರುವಂತಹ ಪ್ರತಿಯೊಬ್ರು ತಿಂದಿರ್ತಾರೆ, ಆದ್ರೆ ಕಾವ್ಯ ಅವ್ರು ತಿಂದಿರೋದಿಲ್ಲ. ಅದನ್ನ ಕೇಳೋದಕ್ಕೆ ಮೇಕಪ್ ಮಾಡ್ಕೊಂತಿರುವಂತಹ ಕಾವ್ಯ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಗಿಲ್ಲಿಯವರು ಈ ರೀತಿ ಕೇಳ್ತಾರೆ, ಯಾಕೆ ಕಾವು ತಿಂದಿಲ್ಲ ಅಂತ ಪದೇ ಕೇಳ್ತಾರೆ. ಸೊ ಅವ್ರು ಇರಿಟೇಷನ್ ಆಗುತ್ತೆ, ಅವ್ರು ಉತ್ತರ ಕೊಡೋದಿಲ್ಲ, ಮತ್ತೆ ಪದೇ ಕೇಳ್ತಾರೆ. ಸೊ ನಿನ್ ಜೊತೆ ಮಾತನಾಡಲ್ಲ ಗಿಲ್ಲಿ ಅಂತ ಹೇಳ್ತಾರೆ. ರೀಸನ್ ಏನು ಅಂತ ಹೇಳಿದ್ರೆ ಅವ್ರು ಹೇಳೋದಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಅವ್ರು ಮಾತನಾಡೋದಿಲ್ಲ, ನಮ್ಮ ಗಿಲ್ಲಿಯವರು ಚೇಷ್ಟೆ ಮಾಡಿದ್ರೆ ಕೂರೋದಿಲ್ಲ. ಸೊ ಅವ್ರನ್ನ ಕಿವುಚೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಒಂದ್ಸಲ 2 ಸಲ ಅಡ್ಜಸ್ಟ್ ಮಾಡ್ಕೊಂತಾರೆ, 3ನೇ ಸಲ ಅಗ್ರೆಷನ್ ಆಗಿ ಸೀರಿಯಸ್ ಲುಕ್ ಕೊಡ್ತಾರೆ. ಆ ಥರ ಲುಕ್ ಕೊಟ್ಬಿಟ್ಟು ಕಾವ್ಯ ಅವರು, ನೋಡ್ಗಿಲಿ ಇವೆಲ್ಲ ಇಟ್ಕೊಂಬೇಡ ನೀನು, ಸೊ ಲೈನ್ ಕ್ರಾಸ್ ಮಾಡ್ತಿದ್ಯಾ, ಇವೆಲ್ಲ ಬೇಡ ನನ್ನ ಹತ್ರ ಅಂತ ಹೇಳ್ತಾರೆ. ಸೊ ನಮ್ಮ ಗಿಲ್ಲಿ ಅವರು, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾರೆ. ಕಾವ್ಯ ಅವರು ಟಿಫನ್ ಮಾಡದಿರೋದಕ್ಕೆ ಕಾರಣ ಗಿಲ್ಲಿ ಅವರೇ. ಏನು ಅಂತ ಹೇಳಿದ್ರೆ, ಸೊ ಕಾವ್ಯವರು ಪಾಪ ಆ ಒಂದು ಫ್ರೆಶ್ ಅಪ್ ಆದ್ಮೇಲೆ ಕಿಚನ್ಗೆ ಹೋಗ್ತಾರೆ ತಿಂಡಿ ತಿನ್ನೋದಕ್ಕೆ. ತಟ್ಟೆ ತೊಳ್ಕೊಂಡು ಆ ಒಂದು ದೋಸೆಗಳನ್ನ ಹಾಕೊಂಡೋಗಿ ಹೋದಾಗ, ಬಿಸಿ ದೋಸೆನ ಹಾಕೊಂಡೋಗಿ ಹೋದಾಗ, ಆ ಬಿಸಿ ದೋಸೆ ಹಾಕಿರುವಂತಹ ಹಾಟ್ ಬಾಕ್ಸ್ನ ಗಿಲ್ಲಿಯವ್ರು ಪಕ್ಕೆತ್ಕೊಂಡ್ಬಿಡ್ತಾರೆ. ಅವ್ರ ಕೈಗೆ ಕೊಡಲ್ಲ. ಕಾವ್ಯವರು ಕೊಡುಗಿಲ್ಲಿ ಅಂತ ಒಂದು 3-4 ಸಲ ಕೇಳ್ತಾರೆ. ಸೊ ಗಿಲ್ಲಿಯವರು ಕೊಡದೆ ಅವ್ರು ರೇಗಿಸ್ತಾನೆ ಇರ್ತಾರೆ. ಅದಕ್ಕೆ ಅವ್ರು ಇರಿಟೇಷನ್ ಆಗಿಬಿಟ್ಟು ಕೋಪ ಮಾಡ್ಕೊಂಡು ಊಟ ತಿಂದ್ರೆ ಈ ಕಡೆ ಮೇಕಪ್ ರೂಮ್ಗೆ ಮೇಕಪ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅವರು ಮೇಕಪ್ ರೂಮ್ಗೆ ಬಂದ್ಬಿಟ್ಟ ಮೇಲೆ ಕೂಡ ಗಿಲ್ಲಿಯವರು ರೇಗಿಸೋದನ್ನ ಬಿಡೋದಿಲ್ಲ. ಒಂದು ತಟ್ಟೆಗೆ ಒಂದು ಚಟ್ನಿನೂ ದೋಸೆ ಹಾಕೊಂಡು ಮೇಕಪ್ ರೂಮ್ ಹತ್ರ ಬಂದ್ಬಿಟ್ಟು ಆ ಕಾವ್ಯವ್ರ ಮುಂದೆನೇ ಟೇಸ್ಟ್ ಸಖತ್ತಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ರೇಗಿಸ್ಕೊಂಡು ತಿಂತಾರೆ. ಆ ದೋಸೆ ಮುಗಿದ್ಮೇಲೆ ಯಾಕೆ ಕಾವು ತಿಂದಿಲ್ಲ ಅಂತ ಪದೇ ಕೇಳ್ತಾರೆ. ಸೊ ಅವಾಗ ಜನರಲ್ ಆಗಿ ಯಾರಿಗೇ ಆಗಲಿ ಒಂದು ಇರಿಟೇಷನ್ ಬಂದೇ ಬರುತ್ತಲ್ವಾ. ಆ ಒಂದು ಇರಿಟೇಷನ್ ಮೋಡಲ್ಲಿ ಕಾವ್ಯವರು ನನ್ನ ಜೊತೆ ಮಾತಾಡಬೇಡಾಗಿಲ್ಲಿ, ನಾನು ಮಾತಾಡಲ್ಲ ನಿನ್ನ ಜೊತೆ ಅಂತ ಹೇಳ್ತಾರೆ. ಸೊ ಹೌದಾ ಅಂತ ಹೇಳ್ಬಿಟ್ಟು ಕಿವುಚೋದಕ್ಕೆ ಗಿಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗ ಗಿಲ್ಲಿಯವರು ಆ ಕಡೆಯಿಂದ ಒಂದು ಸೀರಿಯಸ್ಲಿ ಕೊಟ್ಬಿಟ್ಟು, ನನ್ನೆಲ್ಲ ಟಚ್ ಮಾಡಬೇಡ, ಆ ಒಂದು ಲಿಮಿಟ್ ನೀನು ಕ್ರಾಸ್ ಮಾಡಬೇಡ ಅಂತ ಹೇಳ್ಬಿಟ್ಟು ಲೈಟಾಗಿ ಒಂದು ವಾರ್ನಿಂಗ್ ಕೊಡ್ತಾರೆ. ಮತ್ತೆ ಅಲ್ಲಿಂದ ತಿಂದಿರೋ ತಟ್ಟೆನ ಕಿಚನ್ಗೆ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ರಕ್ಷಿತ ಕಾಲು ಎಳಿತಾರೆ. ಏನಮ್ಮ ನೀನು ನೆನ್ನೆ ಮಾಡೋರು ಹೋದಾಗ ಹಂಗೆ ಕಿರ್ಚಾಡ್ತಿದ್ದೆ, ಅಷ್ಟು ಗೋಳೋಯ್ಕೊಂತಿದ್ದೆ, ಎಲ್ಗೋಗ್ಬಿಟ್ರು ನೀನು, ಆಚೆಗೆ ಹೋದ್ಮೇಲೆ ಮೀಟ್ ಮಾಡ್ಬೋದಲ್ವ ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಅವರು, ನಿನ್ಗೇನು ಗೊತ್ತಾಗುತ್ತೆ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ನಿಂಗೆ ಎಮೋಷನಲ್ ಇಲ್ಲ, ಸೆಂಟಿಮೆಂಟ್ ಏನು ಗೊತ್ತಾಗಲ್ಲ. ಆಗ ಗಿಲ್ಲಿಯವರು ಎಲ್ಗೋಗ್ಬಿಟ್ರು ಅಂತ ನೀನು ಇಷ್ಟು ಮಾತಾಡ್ತೀಯ ಅಂತ ಕೇಳ್ತಾರೆ. ರಕ್ಷಿತಾ ಅವರು ಪ್ರಪಂಚ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತಾರೆ. ಅಂದ್ರೆ ಅವ್ರಿಗೆ ಗೊತ್ತಿದ್ರೆ ಆ ಮಾತಂತಾರೆ. ಸೊ ಆ ಕಡೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ, ಪ್ರಪಂಚ ಅಂದ್ರೆ ಬಿಗ್ ಬಾಸ್ ಪ್ರಪಂಚ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಇಷ್ಟು ಬಾಧೆ ಆಗಿದೆ, ಬಟ್ ನಿಂಗೆ ಯಾವ್ದು ಆಗಲ್ಲ ಬಿಡುಗಿಲ್ಲ ಅಂತ ಅಶ್ವಿನಿ ಗೌಡ ಅವರು ಕೂಡ ಹೇಳ್ತಾರೆ. ಈ ಒಂದು ಸೀನ್ ಮುಗ್ದಾದ್ಮೇಲೆ ಆ ಕಡೆಯಿಂದ ಅಶ್ವಿನಿ ಗೌಡ ಅವರು, ರಕ್ಷಿತಾ ದೋಸೆ ಮಾತ್ರ ಸೂಪರ್ ಆಗಿ ಮಾಡಿದ್ಯಾ, 4 ದೋಸೆ ತಿಂದೆ, ಸೂಪರ್ ಆಗಿತ್ತು ಟೇಸ್ಟ್ ಅಂತಾರೆ. ಮತ್ತೆ ಗಿಲ್ಲಿ ಅವರು, ಮಾಡೋ ಕೆಲಸ ಇಲ್ಲ ಏನೂ ಇಲ್ಲ, ತಿನ್ನೋದು ಮಲ್ಗೋದು ಅಷ್ಟೇ ಅಲ್ವಾ, 4 10 ಕೂಡ ತಿಂತಾರೆ ಅಂತಾರೆ. ಮತ್ತೆ ಅಶ್ವಿನಿ ಗೌಡ ಅವರು ಆ ಕಡೆಯಿಂದ, ನೀನು ಬೋಲೆ ಕೆಲಸ ಮಾಡ್ಬಿಡ್ತೀಯ, ನಾವಾದ್ರು ಏನಾದ್ರು ಕೆಲಸ ಮಾಡ್ತೀವಿ, ನೀನು ತಿನ್ನೋದು, ತಿರ್ಗೋದು, ಈ ತರ ರೇಗಿಸೋದು, ಕಾಳಿ ಎಳೆಯೋದು ಬಿಟ್ಟರೆ ಇನ್ನೇನು ಮಾಡಲ್ಲ ನೀನು ಅಂತ ಹೇಳ್ಬಿಟ್ಟು ಅವರು ಉತ್ತರ ಕೊಡ್ತಾರೆ. ಈ ಎಲ್ಲ ಮಾತುಕತೆ ಮುಗಿದ್ಮೇಲೆ ಮತ್ತೊಂದು ಮಾತುಕತೆಗೆ ಗಾರ್ಡನ್ ಏರಿಯಾಗೆ ಹೋಗ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಆ ಸೋಫಾ ಮೇಲೆ ರಘು ಅವರು, ಧನುಷ್ ಅವರು, ರಾಶಿ ಕೊಟ್ಟು ಕೂತ್ಕೊಂಡಿರ್ತಾರೆ. ಆಗ ಗಿಲ್ಲಿ ಅವರು ಈ ಒಂದು ಟಾಪಿಕ್ ನ ಸ್ಟಾರ್ಟ್ ಮಾಡ್ತಾರೆ. ಅದೇನು ಅಂತ ಹೇಳಿದ್ರೆ, ರಘು ಅಣ್ಣ ನಿನ್ನೆ ಸೂರಜ್ ಅವರು ಬೆಳಗ್ಗೆ ಟೀ ಮಾಡಿಕೊಟ್ಟಾಗ ಯಾವತ್ತೂ ಇಲ್ದೇ ಇರೋಳು ರಕ್ಷಿತ ಹೋಗ್ಬಿಟ್ಟು, ಅಣ್ಣ ಸೂಪರ್ ಆಗಿ ಮಾಡಿದೆ ಟೀ ಸೂರಜ್ ಅಣ್ಣ, ನೀನು ಆಚೆಗೆ ಏನಾದ್ರು ಹೋದ್ಮೇಲೆ ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ಯಾವತ್ತೂ ಈ ಥರ ಮಾತಾಡಿಲ್ಲ, ನಿನ್ನೆ ಹೋಗಿ ಮಾತಾಡ್ತಿದ್ಲು. ನನ್ಗೆ ಆವಾಗೇ ಡೌಟ್ ಬಂತು. ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಮತ್ತೆ ನಿನ್ನೆ ಮಾಳುವಣ್ಣ ಹೋಗೋಕ್ಕೂ ಮುಂಚೆ ಗೊಳೋ ಅಂತ ಅಳ್ತಿದ್ದಾಳೆ. ಆ ಒಂದು ಕಾರುಗಳು ಕೂಡ ಬಂದಿರಲಿಲ್ಲ. ಏನೋ ಒಬ್ಬ ಹೆಣ್ಣನ್ನ ಮನೆ ತುಂಬಿ ಆಚೆ ಕಳಿಸ್ತಾರಲ್ವ, ಕಾರ್ ಹತ್ತೋಕ್ಕೂ ಮುಂಚೆ ಗೊಳೋ ಅಂತ ಅಳ್ತ್ಕೊಂತಿದ್ಲು. ನನಗೇನೋ ಡೌಟ್ ಬರ್ತಾ ಇದೆ, ಇವಳು ಯಾರನ್ನ ಗೆಸ್ ಮಾಡ್ಕೊತಾಳೋ, ಯಾರು ಹೋಗ್ತಾರಂತ ಮನ್ಸಲ್ಲಿ ಅನ್ಕೊಂತಾರೋ, ಡೆಫಿನೆಟ್ಲಿ ಅವ್ರು ಆಚೆಗೆ ಹೋಗ್ತಿದ್ದಾಳೆ, ಇವಳಿಗೆ ಸಖತ್ ಪವರ್ ಇದೆ ಅಂತ ಹೇಳ್ಬಿಟ್ಟು ಆ 4 ಜನದ ಮಧ್ಯೆ ಈ ಒಂದು ಡಿಸ್ಕಷನ್ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ಈ ಒಂದು ಡಿಸ್ಕಷನ್ ಆಗ್ತಿದ್ರೆ ಕ್ಯಾಮ್ರಾಮ್ಯಾನ್ ಅವರು ರಕ್ಷಿತಾ ಶೆಟ್ಟಿ ಕಡೆಗೆ ಕ್ಯಾಮ್ರಾ ಫೋಕಸ್ ಮಾಡ್ತಾರೆ. ಅವರು ರಕ್ಷಿತಾ ಶೆಟ್ಟಿ ಅವರು ಆಗ ಬಾತ್ರೂಮಲ್ಲಿ ಒಬ್ಬರೇ ಇರ್ತಾರೆ. ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಅವರ ಫೇಸ್ನ ಮಿರರ್ಗೆ ಟಚ್ ಮಾಡಿಬಿಟ್ಟು ಅವರಲ್ಲಿ ಅವರೇ ಮಾತನಾಡ್ಕೊತಾ ಇರ್ತಾರೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಗಿಲ್ಲಿ ಅವರು ಸ್ಪಂದನನ, ರಕ್ಷಿತನ, ಕಾವ್ಯನ, ಅಶ್ವಿನಿ ಗೌಡ ಅವ್ರನ್ನ, ಧ್ರುವಂತ್ ಅವ್ರನ್ನ ಯಾರನ್ನೂ ಬಿಡ್ತಾ ಇಲ್ಲ. ಪ್ರತಿಯೊಬ್ಬನು ರೇಗಿಸ್ತಿದ್ದಾರೆ, ಪ್ರತಿಯೊಬ್ಬನು ಕಾಲು ಎಳಿತಿದ್ದಾರೆ. ಈಗ ಸ್ಪೆಷಲ್ ಅಧಿಕಾರ ಬೇರೆ ಕೈಯಲ್ಲಿ ಇದೆಯಲ್ವಾ ಕ್ಯಾಪ್ಟನ್ ಅಂತ, ಇದಕ್ಕೂ ಮುಂಚೆ ಯಾರು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಆ ರೀತಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೋಡೋಣ ಗೇಮ್ಸ್ ಬಂದಾಗ ಯಾವ ರೀತಿ ಒಂದು ಆಟ ಆಡ್ತಾರೆ, ಉಸ್ತುವಾರಿ ಬಂದಾಗ ಯಾವ ರೀತಿ ನಿಭಾಯಿಸ್ತಾರೆ, ಪ್ರತಿಯೊಂದು ಈ ಕಣ್ಣಲ್ಲಿ ನೋಡೋಣ. ಸ್ನೇಹಿತರೆ, ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ, ಕುತೂಹಲ ವಿಚಾರಗಳಿಗೋಸ್ಕರ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಅದೇ ರೀತಿ ಲೈಕ್ ಕೊಟ್ಟು 4 ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹಾಯ ಮಾಡ್ತೀರಂತ ಭಾವಿಸ್ತಾ ಇದ್ದೀನಿ. ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.